ಶೂದ್ರ ಅಂತ ಬಂದಾಗ ಅದು ಪಾದದಿಂದ ಸೃಷ್ಟಿಯಾಗಿದ್ದು ಅನ್ನೋದು ವೇದದಲ್ಲಿ ಬಂದಿದೆ. ಅಂದ್ರೆ ಪಾದ ಅಂದ್ರೆ ಕೀಳು ಅಂತ ಹೇಳಿದ್ಯಾರು? ಈ ತಾರತಮ್ಯ ಅಮೆರಿಕದಲ್ಲೂ ಇದೆ, ಬಿಳಿಯರು ಕರಿಯರು ಅಂತ ಇದೆ, ಅಥವಾ ಇನ್ಯಾವುದೋ ಬೇರೆ ದೇಶಗಳಲ್ಲಿ ಇನ್ನೊಂದು ರೀತಿಯಿಂದಿದೆ. ಈ ತಾರತಮ್ಯ ನಮ್ಮ ದೇಶದಲ್ಲಿ ಇಲ್ಲೇ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಬ್ರಾಹ್ಮಣನ ಮನೆಯಲ್ಲಿ ಕೂಡ ಒಬ್ಬ ದೊಡ್ಡ ವ್ಯಕ್ತಿ ಹುಟ್ಟಬಹುದು ಖಂಡಿತ. ಅದ್ರ ಜೊತೆಗೆ ನಾನು ಹೇಳೋದು, ಒಬ್ಬ ಶೂದ್ರನ ಮನೆಯಲ್ಲಿ ಕೂಡ ನಾನು ಓದ್ಬೇಕು ತಿಳ್ಕೊಳ್ಬೇಕು ಅನ್ನೋಂಥ ಒಬ್ಬ ಜಾಣ ಅವರು ನವದಂಪತಿಗಳು, ದಲಿತ ದಂಪತಿಗಳು ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ದೇವರ ಬಂದರ ಹತ್ರ ಮಾಡಿ ನೀವು ಒಳಗಡೆ ಬರಂಗಿಲ್ಲ ಅಂತ. ದೇವಸ್ಥಾನದ ಒಳಗಡೆಗೆ ಯಾಕೆ ಬ್ರಾಹ್ಮಣರೇ ಹೋಗಬೇಕು, ದೇವಸ್ಥಾನದ ಹೊರಗಡೆಗೆ ಯಾಕೆ ಬೇರೆಯವರು ಇರಬೇಕು ಅನ್ನೋದು ಅಧಿಕಾರ ಅಂತ ಇರುತ್ತೆ. ಆ ಅಧಿಕಾರವನ್ನ ಯಾರು ಪಡ್ಕೊಂಡಿರ್ತಾರೋ ಅವನ ಅಧಿಕಾರಿ, ಅವನು ಮಾತ್ರವೇ. ಈಗ ಶಂಕರರ ಬಗ್ಗೆ ಇರುವಂಥ ಇನ್ನೊಂದು ಮಾತು ಅಥವಾ ಇನ್ನೊಂದು ಅಪವಾದ ಏನು ಅಂತಂದರೆ, ವರ್ಣಾಶ್ರಮವನ್ನು ಅವರು ಪ್ರತಿಪಾದಿಸಿದರು. ಈಗ ವರ್ಣಾಶ್ರಮ ಅಂದ ತಕ್ಷಣ ನಮ್ಮಲ್ಲಿ ಎಷ್ಟು ಅದ್ರ ಬಗ್ಗೆ ವಿರೋಧ ಅಥವಾ ವಿವಾದ ಇದೆ ನಿಮಗೆ ಗೊತ್ತಿರುವಂಥದ್ದು. ಸೊ ಶಂಕರರನ್ನು ವಿರೋಧ ಮಾಡೋಕ್ಕೆ ಇರುವಂಥ ಮುಖ್ಯ ಕಾರಣಗಳಲ್ಲಿ ಈ ಒಂದು 4 ವರ್ಣಗಳು, ಇದು ಭಗವಂತನಿಂದ ಬಂದಂಥದ್ದು, ಇದು ಹೀಗೆ ಇರಬೇಕು ಅನ್ನುವಂಥ ಒಂದು ಮಾತಿದೆಯಲ್ಲ, ಇದು ತುಂಬ ವಿವಾದವನ್ನು ಉಂಟು ಮಾಡುತ್ತೆ. ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇದು ಮೂಲತಃ ಇದ್ದಿದ್ದು ನಮ್ಮ ಸನಾತನ ಧರ್ಮದಲ್ಲಿ. ಮತ್ತು ವರ್ಣಾಶ್ರಮದ ಬಗ್ಗೆ ಈಗ ಸಾಕಷ್ಟು ತಪ್ಪು ಪರಿಕಲ್ಪನೆಗಳು ಕೆಲವು ಜನರಲ್ಲಿ ಇದೆ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಸ್ವತಃ ಇದನ್ನು ಹೇಳಿದ್ದಾನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಅಂದರೆ ಇದು ನ್ಯಾಚುರಲ್ ಆಗಿ, ಅಂದರೆ ನೀವು ಜೆನೆಟಿಕಲಿ ಅಂತ ಒಂದು ವರ್ಡ್ ಬರುತ್ತೆ ನೋಡಿ, ಈ ಬಯಾಲಜಿನಲ್ಲಿ ಒಂದು ಜೆನೆಟಿಕಲಿ, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ಲ, ಈಗ ಒಂದು ನಮ್ಮ ತಂದೆಯಿಂದನೋ ನಮ್ಮ ಅಜ್ಜನಿಂದನೋ ಒಂದು ಜೀನ್ಸ್ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರಲ್ಲೂ ಬೈ ಬರ್ತ್ ಒಂದಿಷ್ಟು ಕ್ವಾಲಿಟೀಸ್ಗಳು ಬರುತ್ತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನು ಹೇಳಿದ್ದಾನೆ. ಏನು ಅಂದರೆ, ಈ 4 ವರ್ಣಗಳಿದಾವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ, ಈ 4 ವರ್ಣಗಳು ಕೂಡ ಗುಣ ಮತ್ತು ಕರ್ಮ ಈ 2 ರೀತಿಯಿಂದ. ಇಲ್ಲಿ ಗುಣ ಅಂದರೆ ಏನು? ಗುಣ ಅಂತಂದರೆ ಈಗ ನಾನು ಹೇಳಿದ್ನಲ್ಲ, ಈ ಜೆನೆಟಿಕಲಿ ಬರುವಂಥದ್ದು. ಅಂದರೆ ಈಗ ಒಬ್ಬರಲ್ಲಿ ಕ್ಷಾತ್ರ ಅನ್ನುವಂಥ ಗುಣ ಅದು ಎಲ್ಲವೂ ಗುಣ ಅಂದರೆ ಕ್ವಾಲಿಟೀಸ್, ಯಾವುದು ಡಿಗ್ರೇಡ್ ಅಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಜನರು. ಯಾವ ಕ್ವಾಲಿಟೀಸ್, ಎಲ್ಲವನ್ನ ಕ್ವಾಲಿಟೀಸ್ ಅಂತ ಹೇಳಿದ್ದಾರೆ, ಇದು ಯಾವುದು ಡಿಗ್ರೇಡ್ ಅಲ್ಲ. ಇನ್ನು ಕೆಲವರಲ್ಲಿ ಸಹನೆಯ ಗುಣ ಇರ್ಬೋದು. ಏನನ್ನಾದರೂ ಕಂಡಾಗ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ, ಇನ್ನೊಬ್ಬನಿಗಿರ್ಬೋದು. ಈ ಗುಣದ ಆಧಾರದ ಮೇಲೆ ಬಂದಿದ್ದು ಇದು ಜೆನೆಟಿಕಲಿ ಒಂದು ಆರ್ಡ್ರಲ್ಲಿ ಬರ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಅದನ್ನು ಕೃಷ್ಣ ನಾನೇ ಅದನ್ನು ಸೃಷ್ಟಿ ಮಾಡಿದೆ, ಯಾಕಂದರೆ ಸಮಾಜ ಸೃಷ್ಟಿಯಾಗಬೇಕಂದ್ರೆ ಇದೆಲ್ಲವೂ ಬೇಕು. ಎರಡನೇದು ಕರ್ಮ ಅಂತಂದರೆ ಇಲ್ಲಿ ನಾವೆಲ್ಲ ಮಾಡುವಂತಹ ಕ್ರಿಯೆ, ಕೆಲಸ, ಆಕ್ಯುಪೇಷನ್, ಇದು ತುಂಬ ಅಗತ್ಯ. ಮಾಡರ್ನ್ ಭಾರತದಲ್ಲಿ ಪ್ರಗತಿಪರರು ಅಂತ ಅನಿಸ್ಕೊಂಡವರು ಇದನ್ನು ಪ್ರಬಲವಾಗಿ ವಿರೋಧ ಮಾಡಿದರು. ಆದರೆ ನಮ್ಮ ಸನಾತನ ಧರ್ಮದ ದೃಷ್ಟಿಯನ್ನು ಅವ್ರು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಕರ್ಮ ಅನ್ನೋದು ಅದು ಒಂದು ಮನೆತನವೋ ಅಥವಾ ಒಂದು ವರ್ಗಕ್ಕೋ ಅದು ತಲತಲಾಂತರದಿಂದ ಹಸ್ತಾಂತರವಾಗಿ ಅದು ಪೀಳಿಗೆಯಿಂದ ಪೀಳಿಗೆಗೆ ಬಂದರೆ ಆವಾಗ ಯೋಗ ಕರ್ಮಸು ಕೌಶಲಂ, ಅಂದರೆ ಅದು ಯೋಗವಾಗಿ ಪರಿವರ್ತನೆ ಆಗುತ್ತೆ. ಅದು ಒಂದು ಉತ್ತಮವಾದಂತಹ ಒಂದು ರೂಪವನ್ನು ಪಡ್ಕೊಳ್ಳುತ್ತೆ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಗೋಲ್ಡ್ ಸ್ಮಿತ್ ಇರ್ತಾನೆ. ಆ ಗೋಲ್ಡ್ ಸ್ಮಿತ್ಗೆ ಅವನಿಗೆ ಗೊತ್ತಿರುತ್ತೆ ಚಿನ್ನ ಎಷ್ಟು ಹದ ಮಾಡಬೇಕು, ಅದಕ್ಕೆ ಇತರ ಲೋಹವನ್ನು ಎಷ್ಟು ಪ್ರಮಾಣದಲ್ಲಿ ಸೇರಿಸಬೇಕು, ಮತ್ತು ಅದನ್ನು ಯಾವ ರೀತಿ ಬೆಂಡ್ ಮಾಡಬೇಕು, ಮತ್ತು ಅದಕ್ಕೆ ಆಕೃತಿಯನ್ನು ಹೇಗೆ ಮಾಡಬೇಕು. ಇದು ತಂದೆಯಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ ಹೀಗೆ ಬಂದಾಗ ಆ ಸ್ಕಿಲ್ ಅನ್ನೋದು ತುಂಬ ಚೆನ್ನಾಗಿ ಅದು ಬರುತ್ತೆ. ಇದು ಒಂದು ಉದಾಹರಣೆ. ಈ ತರಹ ಯಾವುದೇ ಕಾಯಕ ಇರ್ಬೋದು. ಇಲ್ಲಿ ನೋಡಿ, ಒಂದು ಹೇಳ್ತೀನಿ ನಾನು, ಯಾವ ಕಾಯಕವೂ ಕೀಳಲ್ಲ. ಭಗವದ್ಗೀತೆಯಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಕರ್ಮ ಮತ್ತು ಜ್ಞಾನ ಎರಡೂ ಈಕ್ವಲ್ ಆಗಿ ಹೋಗುವಂಥದ್ದು. ಬಟ್ ಇದು ಚೆನ್ನಾಗಿದೆ ನೀವು ಹೇಳ್ತಾ ಇರೋದು. ಇದು ಗೋಲ್ಡ್ ಸ್ಮಿತ್ ಅಥವಾ ಇನ್ನು ಬ್ಲ್ಯಾಕ್ ಸ್ಮಿತ್, ಕಂಬಾರ, ಬಡಿಗ ಅಥವಾ ಬೇರೆ ಯಾವುದೇ ಕೃಷಿಕ, ಇದೆಲ್ಲ ವೈಶ್ಯ ಎಲ್ಲದಕ್ಕೂ ಕರೆಕ್ಟ್ ಆಗುತ್ತೆ. ಬಟ್ ಶೂದ್ರ ಅಂತ ಬಂದಾಗ ಅದು ಪಾದದಿಂದ ಸೃಷ್ಟಿಯಾಗಿದ್ದು ಅನ್ನೋದು ವೇದದಲ್ಲಿ ಬಂದಿದೆ.
ಅಂದರೆ ಪಾದ ಅಂದರೆ ಕೀಳು ಅಂತ ಹೇಳಿದ್ಯಾರು? ಎಲ್ಲವೂ ಕೂಡ ಒಂದು ಮನುಷ್ಯನಿಗೆ ಈಗ ಎಲ್ಲ ದೇಹದಲ್ಲಿ ಎಲ್ಲ ಪಾರ್ಟ್ಸ್ಗಳು ಕೂಡ ಅವನಿಗೆ ಬೇಕೇ ಬೇಕು. ಅವನು ನಿತ್ಯವೂ ಅವನು ನಾರ್ಮಲ್ ಆಗಿ ಅವನು ಬದುಕಬೇಕು ಅಂತಂದರೆ ಅವೆಲ್ಲವೂ ಕೂಡ ಬೇಕು. ಹಾಗಾಗಿ ಅವೆಲ್ಲವೂ ಕೂಡ ಒಂದೊಂದು ವಿಭಾಗಗಳಿಂದ ಆ ಒಂದು ಯಜ್ಞ ಪುರುಷನಿಂದ ಅದು ಹುಟ್ಟುಕೊಂಡಿದ್ದು ಹೇಳಿದ್ದಾರೆ. ಹಾಗಂತೇಳ್ಬಿಟ್ಟು ಅದನ್ನು ಎಲ್ಲೂ ಕೂಡ ಕೀಳು ಅಥವಾ ಇಂಥ ಕಾರ್ಯ ಅದು ಕೆಟ್ಟ ಕೆಲಸ ಅಥವಾ ಅದು ಕೀಳು ಕೆಲಸ ನಮ್ಮ ವೇದಗಳಿಗೆ ವಿಷಯಕ್ಕೆ ಬಂದರೆ ಈ ರುದ್ರ ಅಧ್ಯಾಯಗಳ ಇತ್ಯಾದಿಗಳೆಲ್ಲ ಕೂಡ ನಮೋ ಕುಲಾಲೇಭ್ಯ ನಮ್ಮ ಕರ್ಮಾರೇ ಏಭ್ಯೋ ನಮ್ಮ ರಥಕಾರೇ ಏಭ್ಯ, ರಥಗಳನ್ನು ಕಟ್ಟುವಂಥವ್ರು, ಆಮೇಲೆ ಕಬ್ಬಿಣದ ಸಲಾಕೆ ಕೆಲಸವನ್ನು ಮಾಡುವಂಥವನು, ಇಂತಹ ಕಾರ್ಮಿಕರಿಗರು ಅವರನ್ನು ಕೂಡ ದೇವತಾ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿದ್ದು ನಮ್ಮದೇ ಸಂಸ್ಕೃತಿ ಅಲ್ವೇ? ಎಲ್ಲಿ ಬರುತ್ತೆ ನೀವು ಹೇಳಿದ್ದು? ಇದೆಲ್ಲವೂ ಕೂಡ ನಮ್ಮ ರುದ್ರ ಮಂತ್ರಗಳೆಲ್ಲ ಕೂಡ ಬರುತ್ತಲ್ಲ. ಇದೆಲ್ಲವೂ ಕೂಡ ಅಲ್ಲೆಲ್ಲ ಕಾಯಕದಲ್ಲೇ ಶಿವನನ್ನು ನೋಡಿದಾರಲ್ಲ. ಹೀಗೆ ನೋಡಿದಂತಹ ಯಾವ್ದಾದ್ರು ಬೇರೆ ದೇಶ ತೋರಿಸಿ ಸರ್. ಹಾಗಾದರೆ ತಾರತಮ್ಯ ಅನ್ನೋದು ಇದು ನೋಡಿ, ಇದು ಧರ್ಮದ ವಿಷಯ ಪರಿಧಿಯಲ್ಲೇ ಬರಲ್ಲ. ತಾರತಮ್ಯ ಅನ್ನೋದು ಇದು ಮನುಷ್ಯನ ಮನಸ್ಥಿತಿಯಲ್ಲಿ ಬರುವಂಥದ್ದು, ಅಲ್ಲಿ ಉತ್ಪತ್ತಿಯಾಗುವಂಥದ್ದು. ಈ ತಾರತಮ್ಯ ಅಮೆರಿಕದಲ್ಲೂ ಇದೆ. ಬಿಳಿಯರು ಕರಿಯರು ಅಂತ ಇದೆ, ಅಥವಾ ಇನ್ಯಾವುದೋ ಬೇರೆ ದೇಶಗಳಲ್ಲಿ ಇನ್ನೊಂದು ರೀತಿಯಿಂದಿದೆ. ಈ ತಾರತಮ್ಯ ನಾನು ನಮ್ಮ ದೇಶದಲ್ಲಿ ಇಲ್ಲೇ ಇಲ್ಲ ಅಂತ ಹೇಳೋದಿಲ್ಲ, ಇದೆ, ಅದು ತಪ್ಪು. ಆದರೆ ನಮ್ಮ ವೈದಿಕ ಧರ್ಮ, ನಮ್ಮ ಸನಾತನ ಧರ್ಮ ಈ ತಾರತಮ್ಯವನ್ನು ಹೇಳಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಬೈ ಪ್ರಾಡಕ್ಟ್ ಆಗಿ ಆಮೇಲೆ ಇನ್ನೊಂದು ವಿಚಾರ ನಾನು ಇಲ್ಲಿ ಹೇಳ್ತೀನಿ. ಮತ್ತು ಈ ಎಕ್ಸ್ಪರ್ಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆ ಒಂದು ಕೆಲಸ ಅದೇ ಫ್ಯಾಮಿಲಿ ಅಥವಾ ಅದೇ ವರ್ಗದವರೇ ಮಾಡಬೇಕು ಅಂದರೆ ಬಿಕಾಸ್ ಆಫ್ ಈ ಎಕ್ಸ್ಪರ್ಟ್ನೆಸ್ಸು ಸೊಸೈಟಿಗೆ ಸಿಗಬೇಕು ಅಂತ. ಮಧ್ಯದಲ್ಲಿ ಈ ಚೈನ್ ತಪ್ಪಿತು, ಯಾರೋ ಒಬ್ಬನು ಇನ್ನೊಬ್ಬನು ಬಂದಲ್ಲಿ ಸೇರಿಕೊಂಡಂದರೆ ಅವನು ಪರಿವರ್ತಿತನಾಗಿ ಅವನು ಕುಶಲಿ ಆಗಬೇಕು ಅಂತಂದರೆ ಅದಕ್ಕೆ ಇನ್ನೊಂದಿಷ್ಟು ವರ್ಷಗಳ ಎಫರ್ಟ್ ಬೇಕಾಗುತ್ತೆ. ಅಲ್ಲ, ಇದು ಕರೆಕ್ಟ್. ಆ ಎಫರ್ಟ್ಗೆ ಏನಾಗುತ್ತೆ ಅಂತಂದರೆ ಲಾಸ್ ಯಾರಿಗೆ ಅಂತಂದರೆ ಸಮಾಜಕ್ಕೆ. ಇದು ಕೇಳೋಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಥಿಯರಿಟಿಕಲಿ ಕರೆಕ್ಟ್ ಆಗಿದೆ ಕೂಡ. ಆದರೆ ಒಬ್ಬ ಬ್ರಾಹ್ಮಣ ಅಂದರೆ ಅವನು ವಿದ್ವತ್ತನ್ನು ಹೊಂದಿದಂಥವನು, ಓಕೆ, ಆತ ಶಿಕ್ಷಕನಾಗಂಥವನು, ಆತ ಜ್ಯೋತಿಷ್ಯವನ್ನು ಹೇಳುವಂಥವನು, ಮಾರ್ಗದರ್ಶನ ಮಾಡುವಂಥವನು. ಆದರೆ ಬ್ರಾಹ್ಮಣನ ಮನೆಯಲ್ಲಿ ಕೂಡ ಒಬ್ಬ ದೊಡ್ಡ ವ್ಯಕ್ತಿ ಹುಟ್ಟಬಹುದು. ಖಂಡಿತ. ಅದ್ರ ಜೊತೆಗೆ ನಾನು ಹೇಳೋದು, ಒಬ್ಬ ಶೂದ್ರನ ಮನೆಯಲ್ಲಿ ಕೂಡ ನಾನು ಓದಬೇಕು, ತಿಳ್ಕೊಳ್ಬೇಕು ಅನ್ನೋಂಥ ಒಬ್ಬ ಜಾಣ ವ್ಯಕ್ತಿ ಅಥವಾ ಜಾಣತನಕ್ಕೆ ಹಾತೊರೆಯುವ, ನನಗೆ ಈ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ, ನನಗೆ ಓದಬೇಕು ಅನ್ನೋಂಥ ಇಷ್ಟ ಇರುವಂಥ ವ್ಯಕ್ತಿ ಹುಟ್ಟಬಹುದು. ಸೊ ಅಲ್ಲಿ ಏನು ಹೇಳಿ ಇಂಟರ್ಸೆಕ್ಟ್ ಆಗುವಂಥದ್ದು, ಇವನು ಇಲ್ಲಿಗೆ ಬರುವಂಥದ್ದು ಸಾಧ್ಯವಾಗದೇ ಹೋದಾಗ ಸಮಸ್ಯೆಗಳು ಉಂಟಾದವು. ಮತ್ತು ಸಾಧ್ಯವಾಗದೇ ಇರೋ ಥರ ಮಾಡಿರುವಂಥ ಒಂದು ಕಾಲಘಟ್ಟ ಕೂಡ ನಮಗೆ ನೋಡಿ. ಖಂಡಿತ ಕೆಲವೊಂದು ಅಪಸವ್ಯಗಳು ಸಮಾಜದಲ್ಲಿ ಆನಂತರ ಆಗಿದೆ. ನಾನು ಆಗೇ ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ. ಆದರೆ ಇದು ಮೂಲದಲ್ಲಿ ಇಲ್ಲ, ಭಗವದ್ಗೀತೆಯಲ್ಲಿ ಇಲ್ಲ, ಅಥವಾ ನಮ್ಮ ವೇದಗಳಿಂದ ಹೊರಟಿರುವಂತಹ ಜ್ಞಾನ ಶಾಖೆಗಳಲ್ಲಿ ಅಲ್ಲೂ ಕೂಡ ಇಲ್ಲ. ಈ ತಾರತಮ್ಯದ ಭಾವನೆಗಳೆಲ್ಲ ಕೂಡ ಇದು ಎಲ್ಲ ಒಂದು ಕೇರಿಯಲ್ಲಿ ಹಂದಿ ಇದ್ದ ಹಾಗೆ ಇಂತಹ ತರತಮ ನೀತಿಗಳೆಲ್ಲ ಕೂಡ ಒಂದು ಸಮಾಜ ಅಂದಾಗ ಒಂದು 4 ಜನರಲ್ಲಿ ಇದ್ದಿರ್ಬೋದು. ಈ ದೇವಸ್ಥಾನಗಳಲ್ಲಿ ನೀವು ಶೂದ್ರನ ಒಳಗಡೆ ಬಿಟ್ಕೊಳ್ಳದಿರೋದು ಇದೆಯಲ್ಲ, ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಮೊನ್ನೆ ಕೂಡ ಇಲ್ಲಿ ಕೋಲಾರದಲ್ಲಿ ಅಲ್ಲೊಂದು ಕಡೆ ಅವರು ದಲಿತ ದಂಪತಿಗಳು ಒಳಗಡೆ ಹೋಗಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ದೇವರ ಬಂದಿರೋ ಥರ ಮಾಡಿ ನೀವು ಒಳಗಡೆ ಬರಂಗಿಲ್ಲ ಅಂತ. ಈಗ 2026ನೇ ಇಸ್ವಿಯ ಈ ಒಂದು ಮಾರ್ಚ್ ತಿಂಗಳಲ್ಲಿ ನಡೀತಿದೆ ಅಂದರೆ ನನಗೆ ಆಶ್ಚರ್ಯ. ಆದರೆ ನಾವು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಇದನ್ನೆಲ್ಲ ಸರಿಯಾಗಿ ಅವಲೋಕಿಸದೆ ಒಂದು ಮಿಥ್ಯಾಚರಣೆಯನ್ನು ಮಾಡ್ತಾ ಇರುವಾಗ ಹೀಗೆಲ್ಲ ಆಗತ್ತೆ. ಒಂದು ಮಾತು ಬರುತ್ತೆ, ಜನ್ಮನಾ ಜಾಯತೆ ಶೂದ್ರಃ ಸಂಸ್ಕಾರಾತ್ ದ್ವಿಜ ಉಚ್ಯತೆ. ನನ್ನ ಮೈ ಮೇಲೆ ಜನಿವಾರ ಇದೆ ಅಂದ ತಕ್ಷಣ ನಾನು ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ಅನ್ನೋಕ್ಕಿಂತ ಮುಂಚೆ ಇರೋದು ಬ್ರಾಹ್ಮಣ್ಯ, ವೃತ್ತಿ ನಿರ್ದೇಶಕ ಶಬ್ದ. ಪ್ರತಿಯೊಂದು ವರ್ಣಾಶ್ರಮಕ್ಕೂ ಕೂಡ ಒಂದು ವೃತ್ತಿ ಅಂತ ಇದೆ ಅಲ್ವಾ. ಆ ವೃತ್ತಿಗೆ ಅನುಗುಣವಾದಂತಹ ಕೆಲಸವನ್ನು ಅವನು ಮಾಡ್ತಾ ಇದ್ದಾಗ ಮಾತ್ರವೇ ಅವನು ಆ ವೃತ್ತಿಯಲ್ಲಿ ಇರ್ತಾನೆ. ಆ ವೃತ್ತಿಯ ವರ್ಣಾಶ್ರಮಕ್ಕೆ ಅವನು ಸೇರಿಕೊಳ್ತಾನೆ. ಇಲ್ಲಿ ಆಶಯ ಏನಿತ್ತು ಅಂತಂದರೆ ಪ್ರತಿಯೊಬ್ಬರು ಕೂಡ ಅದರ ಆಯಾ ವೃತ್ತಿಗಳನ್ನೇ ಮಾಡಬೇಕು. ಯಾಕಂದರೆ ಒಂದು ಎಕ್ಸ್ಪರ್ಟ್ನೆಸ್ ಅನ್ನೋದು ಇಂಪಾರ್ಟೆಂಟು, ಅದರಿಂದ ಒಂದು ಸಮಾಜಕ್ಕೆ ಒಳಿತಾಗತ್ತೆ ಅನ್ನೋದಿತ್ತು. ಇಲ್ಲಿ ಯಾವುದು ಕೀಳಲ್ಲ, ಇವೆಲ್ಲವೂ ಕೂಡ ಯಾರು ಬೇಕಾದರೂ ಹೊಂದಬಹುದು. ಆದರೆ ಹೊಂದಬೇಕಾದ್ರೆ ನೀನು ಹಾಗೆ ಇರಬೇಕು ಅನ್ನೋದು
ಅಲ್ಲಿ ನಿರ್ದೇಶಿತ. ಇಲ್ಲಿ ಶಂಕರನ ನಿಲುವಿನ ಬಗ್ಗೆ ಶಂಕರನ ಬಗ್ಗೆ ಯಾಕೆ ಶಂಕರಾಚಾರ್ಯರು ವಾರಣಾಸಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅನೇಕರು ಅವರನ್ನ ಮೆಚ್ಚಿಕೊಂಡು ಅವರ ಅನುಯಾಯಿಗಳೆಲ್ಲ ಕೂಡ ನಿತ್ಯವೂ ಅವರ ಹತ್ರ ಬರುವಂಥದ್ದು, ಅವರನ್ನ ದರ್ಶಿಸುವಂಥದ್ದು, ಅವ್ರ ಹತ್ರ ವಿದ್ಯಾಭಿಷೇಕವಾಗಿ ವಾದ ಇತ್ಯಾದಿಗಳನ್ನೆಲ್ಲ ಮಾಡೋದು ಹೀಗೆಲ್ಲ ನಡೀತಾ ಇತ್ತು. ಹೀಗಿರಬೇಕಾದ್ರೆ ಒಬ್ಬ ಚಾಂಡಾಲ ವ್ಯಕ್ತಿಯೊಬ್ಬ ಬಂದು ಆತ್ಮವಿಷಯಕವಾಗಿ ಕೇಳ್ತಾನೆ. ಅಂದರೆ ಯಾವುದು ಪರಬ್ರಹ್ಮ ಅಥವಾ ಒಂದು ಗಹನವಾಗಿರುವಂಥ ವಿಚಾರ ಇದೆ ಅದನ್ನು ಕೇಳ್ತಾರೆ. ಆವಾಗ ಅವನಿಗೆ ಕೊಡುವಂತಹ ಒಂದು ಉತ್ತರ ಇದೆಯಲ್ಲ, ಅದು ಇಲ್ಲಿ ಮನೀಷಾ ಪಂಚಕ ಅಂತ ಸ್ತೋತ್ರ ರೂಪದಲ್ಲಿ ಬಂದಿದೆ. ಇದುವೇ ನಮಗೆ ಸಾಕ್ಷಿ. ಅಲ್ಲಿ ಜಾಗೃತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದುಜೃಂಭತೆ, ಅಲ್ಲಿ ಕೊನೆಯ ಸಾಲಲ್ಲಿ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ, ಕೊನೆಯ ಸಾಲು ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಆಚಾರ್ಯರು. ಇಲ್ಲಿ ಜಾಗೃತ್ ಅವಸ್ಥೆ ಇರ್ಬೋದು, ಸ್ವಪ್ನಾವಸ್ಥೆ ಇರ್ಬೋದು, ಅಥವಾ ಎರಡನ್ನು ಮೀರಿದಂತಹ ಒಂದು ಇನ್ನೊಂದು ಅವಸ್ಥೆ ಇದೆ ಸುಷುಪ್ತಿ ಅಂತ ಹೇಳಿ. ಈ ಎಲ್ಲ ಅವಸ್ಥೆಗಳಲ್ಲಿ ಗೋಚರಿಸುವಂತಹ ಬ್ರಹ್ಮಾದಿ ಅಂತಹ ತತ್ವ ಇರ್ಬೋದು, ಅಥವಾ ಇರುವೆ, ಚಿಕ್ಕ ಜಂತು ಇರುವೆ, ಅದರೆಲ್ಲದರಲ್ಲೂ ಕೂಡ ವ್ಯಾಪಿಸಿರುವಂತಹ ಮತ್ತು ಜಗತ್ ಸಾಕ್ಷಿ ರೂಪವಾಗಿರುವಂತಹ ಯಾವುದಾದ್ರೂ ಒಂದು ವಸ್ತು ಇದೆ, ಅದು ನಾನು ಅಂದರೆ ಆತ್ಮ. ನಾವು ದಿನನಿತ್ಯದ ವ್ಯವಹಾರದಲ್ಲಿ ನಾನು ಅಂತಂದರೆ ನಾವು ಮಿಥ್ಯಾ ಆಚರಣೆಯಲ್ಲಿ ತೊಡ್ಕೊಂಡಿರ್ತೀವಿ. ಈಗ ನಾನು ಗಣಪತಿ, ನೀವು ಗೌರೀಶ್ ಅಂತ ಹೀಗೆ. ಆದರೆ ನಾನು ಅಂದರೆ ಆತ್ಮ, ಅದಕ್ಕೆ ಹೆಸರು ಇಲ್ಲ, ಏನೂ ಇಲ್ಲ. ಮತ್ತು ಅವ್ರು ಹೇಳ್ತಾರೆ ಈ ವಿಚಾರ ಅದು ಯಾರಿಗಾದರೂ ಬರಲಿ, ನಾನು ಅಂದರೆ ಅದು ಗಣಪತಿ ಅಲ್ಲ, ಗೌರೀಶ್ ಅಲ್ಲ, ನಾನು ಅಂತಂದರೆ ಎಲ್ಲ ಭೂತಗಳಲ್ಲಿ, ಅಂದರೆ ಎಲ್ಲ ಪ್ರಾಣಿಗಳಲ್ಲೂ, ಕ್ರೀಚರ್ಸ್ಗಳಲ್ಲೂ ಕೂಡ ಇರುವಂತಹ ಚೈತನ್ಯವೇ ನಾನು, ನನ್ನೊಳಗಿರೋದು ಅದೇ, ಅದರಲ್ಲಿರೋದು ಅದೇ. ಈ ಭಾವನೆ ಯಾರಿಗೆ ಬರುತ್ತಲ್ಲ, ಹಾಗೆ ಭಾವನೆ ಬಂದವನು ಬೇಕಾದರೆ ಚಾಂಡಾಲನಾದರೂ ಆಗಲಿ, ಬ್ರಾಹ್ಮಣನಾಗಲೂ ಆಗಲಿ, ಯಾರಾದರೂ ಸರಿಯೇ, ಅವರೇ ನನಗೆ ಗುರು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಯಾರು ಗುರು ಆಗ್ತಾರೆ ಅನ್ನೋದೊಂದು ಉತ್ತರ ರೂಪದಲ್ಲಿದೆ. ಇದು ಯಾರು ಈ ಉಪನಿಷತ್ತುಗಳೆಲ್ಲ ಹೇಳ್ತಾರೆ, ಏನು ತನ್ನಂತೆ ಬೇರೆಯವರನ್ನು ಯಾರು ಕಾಣ್ತಾರೋ ಅಥವಾ ಬೇರೆಯವರಲ್ಲಿ ತನ್ನನ್ನು ಯಾರು ಕಾಣ್ತಾರೋ, ಈ ಸರ್ವಭೂತಗಳಲ್ಲೂ ಕೂಡ ಆತ್ಮನ್ನೇವಾನುಪಶ್ಯತಿ ಅಂತ ಉಪನಿಷತ್ತುಗಳಲ್ಲೇ ಹೇಳ್ತಾರೆ ಅದನ್ನು. ಈ ತತ್ವವನ್ನು ಯಾರು ಕಾಣ್ತಾರೋ ಅವನು ಗುರು. ಅವನು ಗುರು. ಹಾಗಾಗಿ ಇಲ್ಲಿ ಅದು ಬೇಕಾದರೆ ಚಾಂಡಾಲ ಅಂದರೆ ಕರ್ಮದ ದೃಷ್ಟಿಯಿಂದ ಅವನು ಚಾಂಡಾಲನಾಗಿ ಇದ್ದಿರಲೂಬಹುದು, ಅವನು ಜ್ಞಾನಿ ಆಗಬಾರ್ದು ಅಥವಾ ಅವನು ಗುರುಸ್ಥಾನಕ್ಕೆ ಏರಬಾರ್ದು ಅಂತ ಎಲ್ಲೂ ಇಲ್ಲ ಅನ್ನೋದನ್ನು ಶಂಕರಾಚಾರ್ಯರೇ ಸ್ಪಷ್ಟವಾಗಿ ಮನೀಷಾ ಪಂಚಕದಲ್ಲಿ ಹೇಳಿದ್ದಾರೆ. ಹೀಗಿರುವಾಗ ಶಂಕರಾಚಾರ್ಯರು ಈ ತರಹದ ಭೇದ ಭಾವವನ್ನು ಗಣಿಸಿದ್ರು ಅನ್ನೋದು ಶುದ್ಧ ಸುಳ್ಳು, ಅದು ತಪ್ಪು ಕಲ್ಪನೆ ಜನರಲ್ಲಿ ಇದೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗತ್ತೆ. ಈ ತರಹ ನಮಗೆ ಸಿಗತ್ತೆ ಅನೇಕ ಸ್ತೋತ್ರಗಳೆಲ್ಲ ಕೂಡ ಎಲ್ಲರಿಗೂ ಕೂಡ, ಸರ್ವೇ ಸಾಮಾನ್ಯ ಜನರು ಕೂಡ. ಯಾಕೆಂದರೆ ನೀವು ಕೇಳಿದ್ರಿ ದೇವಸ್ಥಾನದ ಒಳಗಡೆಗೆ ಯಾಕೆ ಬ್ರಾಹ್ಮಣರೇ ಹೋಗಬೇಕು, ದೇವಸ್ಥಾನದ ಹೊರಗಡೆಗೆ ಯಾಕೆ ಬೇರೆಯವರು ಇರಬೇಕು ಅನ್ನೋದು ಅಧಿಕಾರ ಅಂತ ಇರುತ್ತೆ. ಆ ಅಧಿಕಾರವನ್ನು ಯಾರು ಪಡ್ಕೊಂಡಿರ್ತಾರೋ ಅವನು ಅಧಿಕಾರಿ, ಅವನು ಮಾತ್ರವೇ ಅವನಿಗೊಂದು ಸ್ಥಾನ ಅಂತ ನಿರ್ದಿಷ್ಟವಾಗಿದೆ. ಉದಾಹರಣೆಗೆ ಈಗ ಇದು ನಿಮ್ಮದೊಂದು ಆಫೀಸ್ ಅಂತಂದರೆ, ಈ ಆಫೀಸನ್ನು ಮುನ್ನಡೆಸುವಂತಹ ಸರ್ವಾಧಿಕಾರವನ್ನು ನೀವು ತೆಗೆದುಕೊಂಡಿದ್ದೀರಾ ಅಂತ ಭಾವಿಸೋಣ. ಆಗ ಈ ಆಫೀಸ್ನ ಪ್ರಧಾನ ಏನು ಜಾಗ ಇರುತ್ತೆ, ಅಲ್ಲೊಂದು ಚೇರ್ ಇರುತ್ತೆ, ಆ ಚೇರ್ ಮೇಲೆ ನೀವೇ ಕುಳಿತುಕೊಳ್ತೀರೋ ಅಥವಾ ಬೇರೆ ಯಾರಾದರೂ ಹೊರಗಿಂದ ಬಂದವರಿಗೆ ಕೂತ್ಕೊಳ್ಳೋಕ್ಕೆ ಅವಕಾಶ ಕೊಡ್ತೀರೋ? ಆಗಲ್ಲ ಅಲ್ವಾ? ಸೊ ಇದು ವ್ಯವಸ್ಥೆ ಆಗಿದೆ. ಯಾಕೆಂದರೆ ಅಧಿಕಾರ ಅನ್ನೋದು ಯಾವಾಗ ಬರುತ್ತೆ ಅಂದರೆ ನೀನು ಅದಕ್ಕೆ ಸಮರ್ಥನಾಗಿರಬೇಕು. ಆ ಸಾಮರ್ಥ್ಯ ಹೇಗೆ ಬರುತ್ತೆ ಅಂದರೆ ಬೈ ಯುವರ್ ಪ್ರಾಕ್ಟೀಸ್. ನೀನು ಯಾವುದನ್ನು ಪ್ರಾಕ್ಟೀಸ್ ಮಾಡಿದ್ಯಾ ಅನ್ನೋದ್ರ ಮೇಲೆ ನಿನಗೆ ಅಧಿಕಾರ ಸಿಗುತ್ತೆ. ಆ ಅಧಿಕಾರ ಪಡೆದವನು ಮಾತ್ರ ಅಧಿಕಾರಿ ಆಗುತ್ತಾನೆ ಹೊರತಾಗಿ ಬೇರೆಯವರಿಗೆ ಅಲ್ಲಿ ಅವಕಾಶ ಇಲ್ಲ. ಹಾಗಂತೇಳ್ಬಿಟ್ಟು ಯಾರು ಬೇಕಾದರೂ ಅಧಿಕಾರಿ ಆಗ್ಬೋದು. ಯಾಕೆಂದರೆ ಜ್ಞಾನ, ನಮ್ಮ ಸನಾತನ ಧರ್ಮದಲ್ಲಿ ಜ್ಞಾನ ಅನ್ನೋದು ಮುಕ್ತ ಮಾರುಕಟ್ಟೆಯಲ್ಲಿ ಇಟ್ಟಿದ್ದಾರೆ. ಇದನ್ನು ನಾನು ಅದಕ್ಕೆ ಹೇಳಿದೆ ನಾನು, ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್. ಈ ಸಂಸ್ಕಾರವನ್ನು ಪಡೆಯೋದಿದೆಯಲ್ಲ ಅದು ಯಾರು ಬೇಕಾದ್ರೂ ಪಡ್ಕೊಳ್ಬೋದು, ಆದರೆ ಪಡ್ಕೊಳ್ಳೋದೇ ಕೂತ್ಕೊಳ್ಳೋ ಹಾಗಿಲ್ಲ. ಸೊ ಅಷ್ಟು ಹೇಳ್ತಾ ನಾವು ಸುಮಾರು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ.
ಸೊ ಪಡ್ಕೊಳ್ಳೋಕ್ಕೆ ಒಂದು ಕಾಲಕ್ಕೆ ಅವಕಾಶ ಭಾಳ ಕಡಿಮೆ ಇತ್ತು, ಇಲ್ಲ ಅಂತ ಹೇಳೋದಕ್ಕಿಂತ ಕಡಿಮೆ ಇತ್ತು ಅಂತ ಅನ್ಬೋದು. ಆದರೆ ಈಗ ಇದೆಲ್ಲ ಚರ್ಚೆ ಹೊರತಾಗಿ ಕೂಡ ಈಗ ಮುಕ್ತ ಅವಕಾಶ ಇದೆ. ಈ ಶ್ರೀಶಂಕರ, ಕನ್ನಡದಲ್ಲಿ ಶ್ರೀಶಂಕರ ಇದನ್ನು ಎಲ್ಲರೂ ಓದ್ಬೋದು, ಯಾರು ಬೇಕಾದರೂ ಓದ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಸಾಕಷ್ಟು ನಿಮಗೆ ಜ್ಞಾನ ಶಾಖೆಗಳು ಸಿಗ್ತವೆ. ಈಗಲೂ ಅಂದರೆ ಈ ಚರ್ಚೆ ಮಾಡೋದು ಸರಿಯಾಗಿದೆ, ಆದರೆ ಈಗಲೂ ಕೂಡ ಮನಸ್ಸಲ್ಲಿ ಕಹಿ ಇಟ್ಕೊಳ್ಳೋದು ಅಷ್ಟೊಂದು ಸಹಿ ಖಂಡಿತ ಒಂದು ಕಾಲದಲ್ಲಿ ಇತ್ತು ಅನ್ನೋದನ್ನು ನಾವು ಒಪ್ಕೊಂಡ್ರೂ ಕೂಡ ಈಗ ಆ ಒಂದು ಅವಕಾಶ, ಇರುವಂಥ ಅವಕಾಶವನ್ನು ತಿಳಿಯುವಂಥ ಅವಕಾಶ, ಪಡೆಯುವಂಥ ಅವಕಾಶ ಮತ್ತು ಅಧಿಕಾರವನ್ನು ಪಡೆಯುವಂಥ, ನಮ್ಮ ಜ್ಞಾನದ ಮೂಲಕ, ನಮ್ಮ ಕರ್ಮದ ಮೂಲಕ ಆ ಅಧಿಕಾರವನ್ನು ಪಡೆಯುವಂಥ ಅವಕಾಶ ಮುಕ್ತವಾಗಿರಬೇಕಾದ್ರೆ ಈಗ ನಾವು ಅದನ್ನು ಬಳಸ್ಕೊಳ್ಳೋಣ. ಅದನ್ನು ಬಿಟ್ಟು ನಾವು ಮತ್ತೆ ಇನ್ನೊಬ್ಬರಿಗೆ ದೋಷ ಹೊರಿಸ್ತಾ, ದೂಷಿಸ್ತಾ ಕೂತ್ಕೊಳ್ಳೋದ್ರಲ್ಲಿ ಅಷ್ಟೊಂದು ಅರ್ಥ ಇಲ್ಲ ಅಂತ ನನಗೆ ಅನಿಸುತ್ತೆ. ಅಷ್ಟು ಹೇಳ್ತಾ ನಾನು ಗಣಪತಿ ಆರ್ ಭಟ್ ಅವರಿಗೆ ಇನ್ನೂ ಸಾಕಷ್ಟು ವಿಚಾರಗಳಿದ್ದು, ಆದರೂ ಕೂಡ ಸಮಯ ಸುಮಾರು ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಆದರೆ ಫೈನಲ್ ಆಗಿ ನಾನು ಈ ಪುಸ್ತಕನ ದಯವಿಟ್ಟು ತೆಗೆದುಕೊಂಡು ಓದಿ. ಅಯೋಧ್ಯ ಪಬ್ಲಿಕೇಶನ್ದು ಶಂಕರ, ಕನ್ನಡದಲ್ಲಿ ಶ್ರೀಶಂಕರ. ಇದನ್ನು ಓದಿ ಆಮೇಲೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮತ್ತೆ ಡಾಕ್ಟರ್ ಗಣಪತಿ ಆರ್ ಭಟ್ ಅವ್ರನ್ನ ಕರೆದು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಕ್ಕೂ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಗಣಪತಿ ಭಟ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮ ಕೊನೆ ಮಾತುಗಳನ್ನ ಏನಾದರೂ ಹೇಳ್ಬೋದಾ ಗಣಪತಿ? ಅದೇ ನೀವು ಹೇಳಿದ ಹಾಗೆಯೇ ಶಂಕರಾಚಾರ್ಯರು ಈ ಸ್ತೋತ್ರಗಳನ್ನ ಬರೆದಿರುವಂತಹ ಒಂದು ಉದ್ದೇಶವೇ ಸಾಮಾನ್ಯ ಜನರು ಕೂಡ ಈ ಒಂದು ಆಚಾರ ವಿಚಾರಗಳಲ್ಲಿ ಒಳಪಡಬೇಕು. ಆ ದೃಷ್ಟಿಯನ್ನು ಇಟ್ಟುಕೊಂಡೇನೆ ಸುಲಭ ವೇದ್ಯ ಅಂದರೆ ಯಾರಿಗಾದರೂ ಕೂಡ ಸುಲಭವಾಗಿ ಅವರು ಪಠಿಸಬಹುದು. ಸಾಮಾನ್ಯ ಕನ್ನಡ ಜ್ಞಾನ ಇದ್ದವರು ಕೂಡ, ಯಾಕಂದರೆ ಈ ಪುಸ್ತಕದ ಮಟ್ಟಿಗೆ ಹೇಳೋದಾದರೆ ಈ ಪುಸ್ತಕದಲ್ಲಿ ಕನ್ನಡ ಲಿಪಿ ಇದೆ. ಹಾಗೆ ಕನ್ನಡ ಅಕ್ಷರ ಓದೋದಕ್ಕೆ ಸ್ವಲ್ಪ ಸುಲಲಿತವಾಗಿ ಓದೋದಕ್ಕೆ ಬರುತ್ತೆ ಅಂತಂದರೆ ಅವರು ಕೂಡ ಇದನ್ನು ಓದಿಕೊಂಡು ಹೋಗ್ಬೋದು, ಅಥವಾ ಒಂದು 4-5 ಸಲ ಪ್ರಾಕ್ಟೀಸ್ ಮಾಡಿಕೊಂಡು ಅವರು ಕೂಡ ಇದನ್ನು ಹೇಳ್ಬೋದು. ಜೊತೆಗೆ ಅರ್ಥವೂ ಇರೋದ್ರಿಂದ ನೋಡಿ, ಅರ್ಥವೂ ಕೂಡ ಭಾಳ ಮುಖ್ಯ. ನಮ್ಮಲ್ಲಿ ಎಷ್ಟೋ ಸಲ ನಾವು ಸ್ತೋತ್ರ ಅಂದ ತಕ್ಷಣ ಅದು ಬರೀ ಪಠನೆಗೆ ಮಾತ್ರ ಸೀಮಿತ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಹಾಗಲ್ಲ, ಶಂಕರಾಚಾರ್ಯರ ಸ್ತೋತ್ರದ ವಿಷಯಕ್ಕೆ ಬಂದರೆ ಯೂನಿವರ್ಸಿಟಿಗಳಲ್ಲೂ ಕೂಡ ಅಧ್ಯಯನಕ್ಕೆ ಯೋಗ್ಯವಾಗಿರುವಂತಹ ವಿಷಯಗಳು ಇದರಲ್ಲಿದ್ದಾವೆ. ವಿಚಾರ ಸಂಕಿರಣಗಳಲ್ಲಿ ಒಂದೊಂದು ದಿವಸಗಟ್ಟಲೆ, ಈಗ ನಾವಿಲ್ಲೇ ಸಾಕಷ್ಟು ವಿಚಾರ ಮಾಡಿದ್ವಿ, ಎಷ್ಟೊಂದು ವಿಚಾರಗಳನ್ನು ಚರ್ಚೆ ಆಗಬೇಕಾಗಿದೆ. ಅಂಥದ್ದೆಲ್ಲ ವಿಷಯಗಳನ್ನ ಆಚಾರ್ಯರು ಪ್ರತಿಪಾದಿಸಿ ಹೋಗಿದ್ದಾರೆ. ಇವೆಲ್ಲವೂ ಕೂಡ ಜನಮಾನಸಕ್ಕೆ ತಲುಪಬೇಕು. ಅದು ಈ ಪುಸ್ತಕದ ಉದ್ದೇಶ. ಇದನ್ನು ಪ್ರತಿಯೊಬ್ಬರೂ ಕೊಂಡಾಗ, ಅದನ್ನು ಓದಿದಾಗ, ಅದನ್ನು ಮನನ ಮಾಡಿದಾಗ, ಅದನ್ನು ಅಭ್ಯಾಸದಲ್ಲಿ ಇಟ್ಟುಕೊಂಡಾಗ ಆಗ ಆಚಾರ್ಯರ ಒಂದು ಆಶಯ ಅದು ಈಡೇರುತ್ತೆ. ಅದು ನನ್ನ ಅನಿಸಿಕೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಗಣಪತಿ ಆರ್ ಭಟ್ ಅವ್ರಿಗೆ. ಸೊ ನಮ್ಮ ಗೌರಿ ಶಕ್ತಿ ಸ್ಟುಡಿಯೋಗೊಂದು ತಮ್ಮ ಪುಸ್ತಕದ ಬಗ್ಗೆ ಮಾತಾಡಿದ್ದಲ್ಲದೆ ಶಂಕರರ ಬಗ್ಗೆ ಇರುವಂಥ ಕಲ್ಪನೆಗಳನ್ನು ವಿಶದೀಕರಿಸಿದರು, ಅದನ್ನು ಎಕ್ಸ್ಪ್ಲೇನ್ ಮಾಡಿದರು. ಕೆಲವೊಂದು ತಪ್ಪು ಕಲ್ಪನೆಗಳೇನಿದೆ ಅದನ್ನು ಅವರು ಹೋಗಲಾಡಿಸೋ ಪ್ರಯತ್ನವನ್ನು ಮಾಡಿದರು. ಈ ಚರ್ಚೆ ಹೀಗೆ ನಿರಂತರವಾಗಿ ಮುಂದುವರಿಯುತ್ತೆ. ಇದನ್ನು ಕೇಳಿ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ ಬಂದಿರಬಹುದು. ಆ ಪ್ರಶ್ನೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿ. ಗೌರಿ ಶಕ್ತಿ ಸ್ಟುಡಿಯೋ ಯಾವಾಗಲೂ ಮುಕ್ತ ಮನಸ್ಸಿನಿಂದ ನಾವು ಚರ್ಚೆ ಮಾಡ್ತೀವಿ. ಯಾವುದೇ ಪೂರ್ವಾಗ್ರಹಗಳನ್ನ ಇಟ್ಕೊಳ್ಳದೆ ಆಗಿರುವ ತಪ್ಪುಗಳನ್ನು ಒಪ್ಪಿಕೊಂಡು ಪಾಸಿಟಿವ್ ಆಗಿ ಮುಂದೆ ನೋಡುವಂಥದ್ದು ಹೇಗೆ ಅನ್ನೋದನ್ನು ಪ್ರಯತ್ನಿಸುವುದೇ ನಮ್ಮ ಕೆಲಸ. ಆ ನಿಟ್ಟಿನಲ್ಲಿ ಈ ಎಲ್ಲ ಚರ್ಚೆಗಳನ್ನ ನಾವು ಮಾಡ್ತಾ ಇರ್ತೀವಿ. ಏನೇ ಪ್ರಶ್ನೆಗಳು, ಅನುಮಾನಗಳು, ಆಕ್ಷೇಪಣೆಗಳು ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಪುಸ್ತಕವನ್ನು ಬರೆದಿದ್ದಕ್ಕಾಗಿ ಮೊದಲನೇದಾಗಿ ಡಾಕ್ಟರ್ ಗಣಪತಿ ಆರ್ ಭಟ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ, ಮತ್ತು ಪಬ್ಲಿಷ್ ಮಾಡಿದ್ದಕ್ಕಾಗಿ ಅಯೋಧ್ಯ ಪಬ್ಲಿಕೇಶನ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಚರ್ಚೆಯಲ್ಲಿ ಭಾಗವಹಿಸಿ ಇಂಥ ಒಂದು ಒಳ್ಳೆ ಇನ್ಪುಟ್ಗಳನ್ನ ಕೊಟ್ಟದ್ದಕ್ಕಾಗಿ ನಾನು ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಮತ್ತೊಂದು ಸಲ ನಿಮಗೆ ಈ ಪುಸ್ತಕದ ಲಿಂಕನ್ನು ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ 70 ಸ್ತೋತ್ರಗಳಿವೆ. 70 ಸ್ತೋತ್ರಗಳಲ್ಲಿ ಒಂದೊಂದು ಸ್ತೋತ್ರಗಳಲ್ಲೂ ಕೂಡ 10 ಶ್ಲೋಕಗಳಿವೆ. ಓಕೆ, ಹೀಗಾಗಿ ಇದು ಸುಮಾರು 500 ಪುಟಗಳ ಒಂದು ಪುಸ್ತಕ. ಇದು ಚಿಕ್ಕ ಪುಸ್ತಕ ಏನಲ್ಲ, ಆದರೆ ನಿಮ್ಮ ಮನೆಯ ಕಪಾಟಿನಲ್ಲಿ ಇರಬೇಕಾದ ಪುಸ್ತಕ ಅನಿಸುತ್ತೆ, ವಿಶೇಷವಾಗಿ ಆಸ್ತಿಕರಿಗೆ. ಸೊ ಅಷ್ಟು ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ಓದ್ತಾರಿ ಹೊಸ ಪುಸ್ತಕ. ನಮಸ್ಕಾರ.